ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ ಇಲ್ಲಿ ಏನು ಮಾಡ್ತಾ ಇದ್ದೀನಪ್ಪ, ಇದೇನಿದು ಪದಾರ್ಥ ಇಟ್ಕೊಂಡು ಏನೋ ಮಾಡ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಾ. ಚಿಕ್ಕದಾಗಿ ಮಾಡ್ತಾ ಇದ್ದಾರೆ ಅಂಥೇಳಿ. ಇದು ಆಲೂಗಡ್ಡೆ ಸ್ಟಫಿಂಗು. ಆಲೂಗಡ್ಡೆ ಇಲ್ಲಿ ನಾನು ಆಲೂಗಡ್ಡೆ ಪದಾರ್ಥ ಮಾಡಿಟ್ಟಿದ್ದೆ. ಆಲೂಗಡ್ಡೆ ಪದಾರ್ಥ ಅಂದರೆ ಇದು ಒಂಥರ ಡಿಫ್ರೆಂಟ್ ಆಲೂಗಡ್ಡೆ ಪದಾರ್ಥ ಮಾಡಿದ್ದೆ ನಾನಿಲ್ಲಿ. ಇದನ್ನು ಯಾಕಪ್ಪ ಮಾಡಿದ್ದೆ ಅಂದರೆ ಇಡ್ಲಿ ನಾವು ಮಾಡಿರ್ತೀವಿ. ಇಡ್ಲಿ ತಿಂದು ಬೇಜಾರಾಗಿರ್ತಲ್ಲ, ಈ ಥರ ಇಡ್ಲಿ ಮಾಡ್ಕೊಂಡು ನಾವು ತಿನ್ನೋದ್ರಿಂದ ಇನ್ನೂ ಖುಷಿಯಾಗಿರುತ್ತೆ. ಮಕ್ಕಳಿಗೆ ಒಂಥರ ವೆರೈಟಿಯಾಗಿ ಸಿಗುತ್ತೆ. ಇಲ್ಲಿ ನೋಡಿ, ಇಡ್ಲಿ ಹಿಟ್ಟು ರೆಡಿ ಇದ್ದರೆ ಈ ಥರ ಒಂದು ಆಲೂಗಡ್ಡೆ ಪದಾರ್ಥ ಮಾಡಿ, ಇಡ್ಲಿ ಹಿಟ್ಟು ಒಂದು ಸ್ವಲ್ಪ ಹಾಕಿ ಮೇಲ್ಗಡೆ ಆಲೂಗಡ್ಡೆ ಪದಾರ್ಥ ಇಟ್ಟು ಮತ್ತು ಇಡ್ಲಿ ಹಿಟ್ಟು ಹಾಕಿ ಇದನ್ನು ಬೇಯಿಸಿದರೆ ನಮಗೆ ಆಲೂಗಡ್ಡೆ ಪದಾರ್ಥ ಇಡ್ಲಿ ರೆಡಿ ಆಗುತ್ತೆ. ಅದನ್ನು ಹೇಗೆ ಮಾಡೋದು, ಏನೇನು ಬೇಕು ಅಂಥೇಳಿ ನೋಡೋಣ ಬನ್ನಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ ಹೇಳಿ. ನೋಡಿ, ನಾನು ಇಡ್ಲಿ ಸ್ಟಫಿಂಗ್ ಒಳಗಡೆ ಈಗ ಇಲ್ಲಿ 2 ಆಲೂಗಡ್ಡೆ ಬೇಯಿಸಿ ಇಟ್ಟಿದ್ದೇನೆ, ಪುಡಿ ಮಾಡಿ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಕಟ್ ಮಾಡಿ ಇಟ್ಟಿದ್ದೇನೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಕಾಯಿ ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ. ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ, ಸ್ವಲ್ಪ ಅರಿಶಿನ ಹುಡಿ ಮತ್ತು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟಿದ್ರೆ ನಾವು ಮಾಡ್ಬೋದು. ಹೇಗೆ ಅಂಥೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಒಂದು ತವಾ ಇಟ್ಟಿದ್ದೇನೆ ಫ್ರೆಂಡ್ಸ. ಇದಕ್ಕೆ ನಾನೀಗ 2 ರಿಂದ 3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಅದು ಎಣ್ಣೆ ಕಾಯಿಲಿ ಈಗ. ನೋಡಿ, ಇಲ್ಲಿ ಎಣ್ಣೆ ಕೂಡ ಕಾದಿದೆ. ಸಾಸಿವೆ ಹಾಕ್ತೇನೆ ಮತ್ತು ಜೀರಿಗೆ ಹಾಕ್ತೇನೆ. ಇಲ್ಲಿ ಕರಿಬೇವು ಕೂಡ ಹಾಕ್ತಾಯಿದ್ದೀನಿ. ಮತ್ತು ನೋಡಿ, ಇಲ್ಲಿ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಸ್ವಲ್ಪ ಕಾಯಿ ಮೆಣಸು ಹಾಕ್ತೇನೆ, ರುಚಿಗೆ ತಕ್ಕಷ್ಟು ಕಾಯಿ ಮೆಣಸು, ಮತ್ತು ಈರುಳ್ಳಿ, 1 ಈರುಳ್ಳಿ ಹಾಕ್ತಾಯಿದ್ದೀನಿ. ಈಗ ಇದನ್ನು ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೇನೆ. ಎಣ್ಣೆಯಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡಬೇಕಾಗುತ್ತೆ ಇದನ್ನೆಲ್ಲ. ಈಗ ನೋಡಿ, ಇದಕ್ಕೆ ಸ್ವಲ್ಪ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗಲೇ ಹಾಕ್ಕೊಂಡ್ಬಿಡ್ತೀನಿ. ಇಲ್ಲಿ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಬೇಗನೂ ಫ್ರೈ ಆಗುತ್ತೆ. ಅದು ಉಪ್ಪು ಈಗಲೇ ಹಾಕಿದರೆ ನೋಡಿ, ಇದು ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ. ನಮಗೆ ಇದು ಎಷ್ಟು ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಪದಾರ್ಥ ಕೂಡ ಟೇಸ್ಟಾಗಿ ಬರುತ್ತೆ. ಸ್ಟಫಿಂಗು ಇಡ್ಲಿಗೆ ಹಾಕಿ ಈ ಥರ ಮಾಡಿಕೊಟ್ರೆ ಮಕ್ಕಳಿಗೂ ಖುಷಿಯಾಗುತ್ತೆ. ಒಂದೇ ಥರ ಇಡ್ಲಿ ತಿಂದು ಬೋರ್ ಆಗಿರುತ್ತಲ್ಲ, ಈ ಥರ ನಾವು ಮಾಡಿದ್ವಿ ಅಂದರೆ ಮಕ್ಳಿಗೆ ಕೂಡ ಖುಷಿಯಾಗುತ್ತೆ. ನೋಡಿ, ಇದಕ್ಕೊಂದು ಸ್ವಲ್ಪ ನಾನೀಗ ಹಳದಿ ಹಾಕ್ತೇನೆ. ಅರಿಶಿನ ಹುಡಿ ಹಾಕಬೇಕು, ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಕೂಡ ಈಗ ಮಿಕ್ಸ್ ಮಾಡ್ಕೊತೇನೆ. ಈಗ ನಾವು ಪುಡಿ ಮಾಡಿಟ್ಟಿರುವಂಥ ಆಲೂಗಡ್ಡೆ, ಬೇಯಿಸಿ ಪುಡಿ ಮಾಡಿಟ್ಟಿದ್ದೇನೆ ಆಲೂಗಡ್ಡೆನ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಈಗ ಇದನ್ನೆಲ್ಲ ನಾವು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಈ ಥರ ತುಂಬ ಟೇಸ್ಟಿಯಾಗಿರುತ್ತೆ ಇದು. ನೀರೆಲ್ಲ ಹಚ್ಚಲಿಕ್ಕೆ ಹೋಗಬಾರ್ದು, ಇದಕ್ಕೆ ನೀರು ಹಾಕ್ಲಿಕ್ಕೆ ಹೋಗಬೇಡಿ. ನೋಡಿ, ಎಲ್ಲವನ್ನು ಮಿಕ್ಸ್ ಮಾಡಿದ್ದೇನೆ. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಬಿಡ್ತೇನೆ. ನೋಡಿ, ಈಗ ಆಲೂಗಡ್ಡೆ ಪದಾರ್ಥ ರೆಡಿಯಾಗಿದೆ. ಸ್ವಲ್ಪ ಇದು ನಮಗೆ ಆರಬೇಕು, ಚೆನ್ನಾಗಿರುತ್ತೆ. ಆರಿದ ಮೇಲೆ ತೋರಿಸ್ತೇನೆ. ನೋಡಿ, ಈಗ ಪದಾರ್ಥ ಎಲ್ಲ ಆರಿದೆಯಲ್ಲ. ಈಗ ಇದನ್ನು ನಾನು ಸ್ವಲ್ಪ ತಗೊಂಡು ಇಷ್ಟಿಟ್ಟು ನೋಡಿ, ಇಷ್ಟಿಟ್ಟು ತೊಗೊಂಡು ನಾನು ಇಲ್ಲಿ ಮಾಡಿ ಇಟ್ಕೋತೀನಿ. ಇದೇ ಥರ ನೀವು ಆವಾಗಲೇ ಕೈಯಿಂದ ಕೂಡ ಮಾಡಿ ಸಹ ಇಟ್ಕೋಬೋದು. ನಾನು ಇಷ್ಟಿಟ್ಟು ಪ್ಲೇಟಿಗೆ ಮಾಡಿ ಇಟ್ಕೋತೀನಿ ಎಲ್ಲವನ್ನು ಇದೇ ಥರ. ಈಗ ನೋಡಿ, ಈ ಥರ ನಾನು ಚಿಕ್ಕದು ಒಂದು ಬುಗುರಿಕಾಯಿ ಬರುತ್ತೆ ನೋಡಿ, ಅಷ್ಟದ್ದು ಇಷ್ಟೀಟೇ ಮಾಡಿಟ್ಟಿದ್ದೇನೆ. ಈಗ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೇನೆ ಬನ್ನಿ. ನೋಡಿ, ಇಲ್ಲಿ ಇಡ್ಲಿ ತಟ್ಟೆ ತೊಗೊಂಡಿದ್ದೇನೆ. ಇದಕ್ಕೆ ನಾನೀಗ ಸ್ವಲ್ಪ ಎಣ್ಣೆ ಹಾಕೋತೇನೆ. ಇಡ್ಲಿ ಬ್ಯಾಟ್ರನ್ನ ಹಾಕುವಾಗ ಎಣ್ಣೆ ಹಾಕಲೇಬೇಕಲ್ಲ, ಈ ಥರ ನಾನು ಎಣ್ಣೆ ಹಚ್ಕೋತೇನೆ ಇದಕ್ಕೆಲ್ಲದಕ್ಕೂ. ಈಗ ಈ ಥರ ಎಣ್ಣೆ ಸವರ್ಕೊಂಡು, ನಿಮ್ಮ ಹತ್ರ ಬ್ರಷ್ ಇದ್ದರೆ ಬ್ರಷಿಂದ ಸವರ್ಕೊಳ್ಳಿ, ಇಲ್ಲಾಂದರೆ ಕೈಯಿಂದನೇ ಸವರ್ಕೋಬೋದು. ಇದಕ್ಕೆ ಈಗ ಬ್ಯಾಟ್ರನ್ನ ಹಾಕ್ತೇನೆ.
ನೋಡಿ ಫ್ರೆಂಡ್ಸ, ಇಲ್ಲಿ ನಾನು ಇಡ್ಲಿ ತಟ್ಟೆ ಇಟ್ಟಿದ್ದೇನೆ. ಇಲ್ಲಿ ಇಡ್ಲಿ ಹಿಟ್ಟು ರೆಡಿಯಾಗಿದೆ ಅಲ್ಲ. ಇಲ್ಲಿ ನೋಡಿ ಸ್ವಲ್ಪ ಸ್ವಲ್ಪ ನಾವು ಇಡ್ಲಿ ಹಿಟ್ಟನ್ನು ಹಾಕಬೇಕು. ಫುಲ್ ಹಾಕ್ಲಿಕ್ಕೆ ಹೋಗ್ಬೇಡಿ, ಸಾಕು. ಇಷ್ಟು ಮತ್ತು ಇಷ್ಟು ನೋಡಿ, ಒಂದಿಷ್ಟಿಟ್ಟು ಇಡ್ಲಿ ಹಿಟ್ಟು ಹಾಕಿ ಈಗ ಒಂದೊಂದೇ ನಾವು ಇಲ್ಲಿ ಮಾಡಿಟ್ಟಿರುವಂಥ ಪದಾರ್ಥನ ಇದರೊಳಗಡೆ ಇಡ್ತಾ ಹೋಗ್ಬೇಕಿಷ್ಟು. ನೋಡಿ ಹೀಗೆ ನೋಡಿ, ಈ ಥರ ಇದೊಂಥರ ಮಕ್ಕಳಿಗೆ ಖುಷಿಯಾಗುತ್ತೆ. ನಾವು ಈ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ನೋಡಿ. ಈಗ ಮತ್ತೆ ಸ್ವಲ್ಪ ಮೇಲ್ಗಡೆಯಿಂದ ನಾನು ಹಿಟ್ಟನ್ನು ಹಾಕ್ತೇನೆ ನೋಡಿ. ಈ ಥರ ಅದು ಫಿನಿಶ್ ಆಗುತ್ತೆ. ಮಕ್ಕಳಿಗೆ ಗೊತ್ತಾಗಲ್ಲ, ಕಟ್ ಮಾಡುವಾಗ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣುತ್ತೆ ಅಲ್ವಾ. ನೋಡಿ ಈಗ ಎಲ್ಲ ಥರ ನಾನು ಇದೇ ಥರ ಈಗ ರೆಡಿ ಮಾಡಿ ಇಟ್ಕೋತೀನಿ ಇಡ್ಲಿ ತಟ್ಟೆ. ನೋಡಿ ಈ ಥರ ನಾನೀಗ ಎಲ್ಲ ಬ್ಯಾಟರ್ನ ಹಾಕಿ ರೆಡಿ ಮಾಡಿದ್ದೇನೆ. ಈಗ ಇಲ್ಲಿ ಇಡ್ಲಿ ಬೇಯಿಸ್ಲಿಕ್ಕಿಡೋನು ಇಲ್ಲಿ ಆಲ್ರೆಡಿ ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ ಫ್ರೆಂಡ್ಸ. ನೀರು ಕುದೀತಾ ಇದೆ, ತೋರಿಸ್ತೇನೆ ಬನ್ನಿ. ಇಲ್ಲಿ ನೀರು ಕುದೀತಾ ಇದೆ ನೋಡಿ. ಈಗ ಇಡ್ಲಿ ರೆಡಿ ಮಾಡಿ ಇಟ್ಟಿರೋವಂಥದ್ದು ಇದ್ರೊಳಗಡೆ ಇಟ್ಬಿಡ್ತೇನೆ. ಈಗ ಒಂದು 5 ರಿಂದ 6 ನಿಮಿಷ ಬೇಯಿಸ್ಕೊತೇನೆ ಫ್ಲೇಮ್ ಮೇಲೆ. ತುಂಬ ಚೆನ್ನಾಗಿರುತ್ತೆ ಇದು. ಒಂದು 5 ರಿಂದ 6 ನಿಮಿಷ ಬೇಯಿಸ್ಕೊಂಡ್ಮೇಲೆ ನಿಮಗೆ ಮತ್ತೆ ನಾನು ತೋರಿಸ್ತೇನೆ. ಈಗ ಒಂದು 6 ರಿಂದ 7 ನಿಮಿಷ ಆಗಿದೆ, ಸುಡ್ತಾ ಇದೆ. ಇದರ ಟೋಪನ್ನಿಗೆ ಹಾಕ್ತೀನಿ ನೋಡಿ. ಈ ಥರ ಮುಟ್ಟಿದರೆ ನಮಗೆ ಹತ್ತಬಾರ್ದು. ಈಗ ಇದು ಸರಿಯಾಗಿ ಬೆಂದಿದೆ ನೋಡಿ, ಏನು ಹತ್ತಲ್ಲ, ಸರಿಯಾಗಿ ಬೆಂದಿದೆ. ಈಗ ಇದನ್ನು ನಾನು ಹೊರಗಡೆ ತೆಗಿತೇನೆ. ಒಂದು ಸ್ವಲ್ಪ ಇಡ್ತೇನೆ ಇಲ್ಲಿ ನೋಡಿ. ಇದನ್ನ ಒಂದೊಂದಾಗಿ ತೆಗೆದಿಡ್ತೇನೆ ಇಲ್ಲಿ ಹೊರಗಡೆ ನೋಡಿ. ಈ ಥರ ಸ್ವಲ್ಪ ಆರಲಿ, ಒಂದು 2 ನಿಮಿಷ, ಆವಾಗ ಇಡ್ಲಿ ಚೆನ್ನಾಗಿ ಬರ್ತವೆ ನೋಡಿ. ಈಗ ಸ್ವಲ್ಪ ತಣ್ಣಗಾಗ್ಯಾವು, ತೆಗೆದು ತೋರಿಸ್ತೀನಿ ನಿಮಗೆ ಯಾವ ಥರ ಬಂದ ಅಂಥೇಳಿ. ಸ್ವಲ್ಪ ಸ್ಪೂನಿಂದ ನಾವು ಈ ಥರ ಮಾಡ್ಕೋಬೇಕಾಗತ್ತೆ. ಇವು ಈಸಿಯಾಗಿ ಬಂದುಬಿಡ್ತಾವೆ ನಮಗೆ ನೋಡಿ. ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಲ್ಲ ಇಡ್ಲಿ ನೋಡಿ, ಮಸ್ತಾಗಿದ್ದಾವೆ. ನಾನು ಇದೇ ಥರ ಈಗ ಎಲ್ಲವನ್ನು ತಗೊಂಡ್ಬಿಡ್ತೇನೆ. ನೀವು ಮನೇಲಿ ಟ್ರೈ ಮಾಡಿ, ಹೇಗೆ ಬರ್ತಾವೆ, ಎಷ್ಟು ಟೇಸ್ಟಿಯಾಗಿರ್ತಾವೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಈಗ ಇದೆಲ್ಲವನ್ನು ತೆಗಿತೇನೆ ನೋಡಿ. ನಾವು ಕೈಯಿಂದ ಕೂಡ ಸ್ಪೂನ್ ಬೇಕಾ ಅಂತೇಳಿ ಅವಶ್ಯಕತೆನೇ ಇಲ್ಲ. ಈ ಥರ ಕೈಯಿಂದ ಕೂಡ ತಕ್ಕೋಬೋದು ನೋಡಿ, ಎಷ್ಟು ಚೆನ್ನಾಗಿ ನೋಡಿ. ಇದೇ ಥರ ಬರ್ತವೆ, ಎಲ್ಲವನ್ನು ತೆಗಿತೇನೆ ನೋಡಿ. ಇಲ್ಲಿ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ನಾನು ನಿಮಗೆ ಒಂದು ಕಟ್ ಮಾಡಿ ಕೂಡ ತೋರಿಸ್ತೇನೆ. ಇಡ್ಲಿ ಮಸ್ತಾಗಿ ನೋಡಿ ನೋಡಿ, ಎಷ್ಟು ಸ್ಪಾಂಜಿಯಾಗಿ ಬಂದವು. ಡಿಫ್ರೆಂಟ್ ಇದೆ ಒಂಥರ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡಬೇಡಿ, ಹೇಗಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ.